ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಅಖಂಡ ಇಸ್ರೇಲ್ ನಿರ್ಮಾಣ. 4 ದೇಶದ ಜಾಗ ನಮ್ಮದು. ಅರಬ್ಬರಿಗೆ ಬೆಂಕಿ ಇಟ್ಟ ನೆತನ್ಯಾಹು. ಏನಿದು ಗ್ರೇಟರ್ ಇಸ್ರೇಲ್? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಾಜಾದಲ್ಲಿ ದಿನನಿತ್ಯ ಭಯಂಕರ ದಾಳಿ ನಡೆಸ್ತಾ ಇರೋ ನೆತನ್ಯಾಹು ಈಗ ಅರಬ್ಬರ ಹೊಟ್ಟೆಗೆ ಬೆಂಕಿ ಹಾಕುವಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಹುದಿನಗಳಿಂದ ಹಲವು ಇಸ್ರೇಲಿಗರ ಕನಸಾಗಿದ್ದ ಗ್ರೇಟರ್ ಇಸ್ರೇಲ್ಗೆ ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಅಖಂಡ ಇಸ್ರೇಲ್ ನಿರ್ಮಾಣಕ್ಕೆ ನಾಂದಿ ಹಾಡಿದ್ದಾರೆ. ಇನ್ನೂ 4 ಮುಸ್ಲಿಂ ರಾಷ್ಟ್ರಗಳಿಗೆ ನುಗ್ಗಿ ಜಾಗ ಆಕ್ರಮಿಸಿಕೊಳ್ಳೋ ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು ಗ್ರೇಟರ್ ಇಸ್ರೇಲ್ ಅಂತ ಹೇಳಿದ್ರೆ ಅದರ ಮ್ಯಾಪ್ ಹೇಗಿರುತ್ತೆ? ಇದರ ಹಿನ್ನೆಲೆ ಏನು? ಈ ಪ್ಲಾನ್ ಪ್ರಕಾರ ಯಾವ್ಯಾವ ಜಾಗ ಇಸ್ರೇಲಿಗೆ ಸೇರುತ್ತೆ? ಅಖಂಡ ಇಸ್ರೇಲ್ ಮಾಡೋದು ಅಷ್ಟು ಸುಲಭನಾ? ಇದಕ್ಕೆ ಅರಬ್ ರಾಷ್ಟ್ರಗಳು ಸುಮ್ಮನಿರ್ತಾವ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅಖಂಡ ಇಸ್ರೇಲ್. ಎಸ್ ಸ್ನೇಹಿತರೆ, ಆಗಸ್ಟ್ 12ನೇ ತಾರೀಕು ಇಸ್ರೇಲ್ನ I24 ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿರೋ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಗ್ರೇಟರ್ ಇಸ್ರೇಲ್ ಪ್ಲಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಬೈಬಲ್ನಲ್ಲಿ ಪ್ರಾಮಿಸ್ಡ್ ಲ್ಯಾಂಡ್ ಅಥವಾ ಗ್ರೇಟರ್ ಇಸ್ರೇಲ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಕೇಳಲಾಯಿತು. ಅದಕ್ಕೆ ನೆತನ್ಯಾಹು ಮುಲಾಜಿಲ್ದೆ ವೆರಿ ಮಚ್, ಅಂದ್ರೆ ನಮ್ಮ ಅಜೆಂಡಾದಲ್ಲಿದೆ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಐತಿಹಾಸಿಕವಾದ ಒಂದು ಆಧ್ಯಾತ್ಮಿಕ ಮಿಷನ್ ನಲ್ಲಿ ನಾನು ಇದೀನಿ ಅಂತ ಅನಿಸ್ತಾ ಇದೆ. ಹಾಗೆ ಇಸ್ರೇಲ್ ಅನ್ನ ಪೂರ್ತಿಯಾಗಿ ದೊಡ್ಡದಾಗಿ ಕಟ್ಟೋ ನಿಟ್ಟಿನಲ್ಲಿ ನಮ್ಮ ತಂದೆಯ ಜನರೇಷನ್ ನ ಪಾತ್ರ ತುಂಬಾ ದೊಡ್ಡದಿದೆ, ನಮ್ಮ ಹಿಂದಿನವರದು. ಈಗ ಅದನ್ನ ರಕ್ಷಿಸೋ ಜವಾಬ್ದಾರಿ ನಮ್ಮ ಪೀಳಿಗೆ ಮೇಲಿದೆ ನೋಡಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಈ ಮೂಲಕ ಪ್ರಾಚೀನ ಕಾಲದ ಇಸ್ರೇಲ್ ಪ್ರದೇಶಗಳನ್ನ ಮತ್ತೆ ವಶಕ್ಕೆ ತಗೊಳ್ತೀವಿ, ಯಹೂದಿಗಳ ಪೂರ್ತಿ ಹಳೆ ನೆಲಗಳನ್ನೆಲ್ಲ ವಶಕ್ಕೆ ತಗೊಳ್ತೀವಿ, ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನೆತನ್ಯಾಹು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಏನಿದು ಗ್ರೇಟರ್ ಇಸ್ರೇಲ್ ಪ್ಲಾನ್? ಸ್ನೇಹಿತರೆ, ಗ್ರೇಟರ್ ಇಸ್ರೇಲ್ ಪ್ಲಾನ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ಇಸ್ರೇಲ್ ಹೊಂದಿರೋ ಪ್ರದೇಶಗಳನ್ನ ಇನ್ನಷ್ಟು ವಿಸ್ತರಣೆ ಮಾಡೋದು ಅಂತ ಅರ್ಥ. ಬೈಬಲ್ ನಿಂದ ಈ ವಿಚಾರ ಹುಡ್ಕೊಳ್ತು. ನೀವು ಕೇಳಬಹುದು, ಬೈಬಲ್ ಮತ್ತು ಇಸ್ರೇಲ್ನ ಯಹೂದಿಗಳಿಗೆ ಏನ್ ಸಂಬಂಧ ಅಂತ. ಸಂಬಂಧ ಇದೆ. ನಾವೀಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೀವಿ, ಬೈಬಲ್ ಕ್ರಿಶ್ಚಿಯನರ ಪವಿತ್ರ ಗ್ರಂಥ, ಯಹೂದಿಗಳಿಗೂ ಕೂಡ ಬೈಬಲ್ ಇದೆ. ಸೊ ಕ್ರಿಶ್ಚಿಯನರ ಪವಿತ್ರ ಗ್ರಂಥಕ್ಕೆ ಬಂದ್ರೆ ಅದರಲ್ಲಿ 2 ವಿಧ ಇದೆ. ಒಂದು ಓಲ್ಡ್ ಟೆಸ್ಟಮೆಂಟ್ ಅಥವಾ ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ ಅಥವಾ ನ್ಯೂ ಟೆಸ್ಟಮೆಂಟ್. ಆ ಹಳೆ ಒಡಂಬಡಿಕೆಯ ಮೊದಲ 5 ಅಧ್ಯಾಯಗಳೇ ತೋರಾ, ಅಂದ್ರೆ ಹೀಬ್ರೂ ಭಾಷೆಯಲ್ಲಿರೋ ಯಹೂದಿಗಳ ಪವಿತ್ರ ಗ್ರಂಥ ಈ ತೋರಾ. ಇದರಲ್ಲಿ 2 ಯಹೂದಿ ನಾಯಕರು ಬರ್ತಾರೆ, ಮೋಸೆಸ್ ಅಂಡ್ ಜೋಶುವಾ ಅಂತ. ಇವರಿಬ್ರು ದೇವರು ಯಹೂದಿಗಳಿಗೆ ಅಂದ್ರೆ ಇಸ್ರೇಲಿಗರಿಗೆ ಇಸ್ರೇಲ್ ಅನ್ನೋ ದೇಶದ ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಾಮಿಸ್ಡ್ ಲ್ಯಾಂಡ್. ಅದರಲ್ಲಿ ಈಜಿಪ್ಟ್ ನ ನದಿಯಿಂದ ಪಶ್ಚಿಮ ಏಷ್ಯಾದಲ್ಲೇ ಅತಿ ಉದ್ದವಾಗಿ ಹರಿಯೋ ಯೂಫ್ರಟಿಸ್ ನದಿವರೆಗೆ ಇಸ್ರೇಲ್ ದೇಶ ಇರುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ. ಸೊ ಅದರ ಆಧಾರದ ಮೇಲೆ ಇಸ್ರೇಲ್ನ ರಾಷ್ಟ್ರೀಯವಾದಿಗಳು, ಯಹೂದಿ ಬಲಪಂಥೀಯರು ಜೋರ್ಡನ್ ನದಿಯ 2 ಕಡೆ ಯಹೂದಿ ರಾಷ್ಟ್ರ ಇದೆ ಅನ್ನೋ ವಾದ ಮಾಡ್ತಾ ಇದ್ದಾರೆ. ಅಖಂಡ ಇಸ್ರೇಲ್ ಸ್ಥಾಪನೆಯನ್ನೇ ತಮ್ಮ ಪರಮೋದ್ದೇಶ ಮಾಡ್ಕೊಂಡಿದ್ದಾರೆ ಅವರು. 1800ರ ಅಂತ್ಯದಿಂದ 1900ರ ಆರಂಭದ ಕಾಲಘಟ್ಟದಲ್ಲಿ ಅರ್ಲಿ ಮಾಡರ್ನ್ ಝಾಯನಿಸಂ ಚಳವಳಿ ಶುರುವಾಯಿತು. ಆಗ ಯಹೂದಿಗಳ ರಾಜಕೀಯ ನಾಯಕ ಥಿಯೋಡರ್ ಹರ್ಜಲ್ ಯಹೂದಿಗಳಿಗೆ ಒಂದು ಸುರಕ್ಷಿತ ಜಾಗ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಇದೇ ಮುಂದೆ ಯಹೂದಿಗಳ ಚಳವಳಿಗೆ ಕಾರಣ ಆಗುತ್ತೆ. ಕೊನೆಗೆ 1948ರಲ್ಲಿ ಇಸ್ರೇಲ್ ಸ್ಥಾಪನೆಯಾಗುತ್ತೆ. ಆದ್ರೆ ಇದು ತೋರಾದಲ್ಲಿ ಹೇಳಿರೋ ರೀತಿ ಅಷ್ಟು ದೊಡ್ಡ ಇರಲಿಲ್ಲ. ನಮ್ ಜಾಗ ಇನ್ನೂ ದೊಡ್ಡದಿದೆ, ಇದು ತುಂಬಾ ಚಿಕ್ಕದಾಯಿತು ಅನ್ನೋದು ಯಹೂದಿಗಳ ಲೆಕ್ಕಾಚಾರ. ಹೀಗಾಗಿ ಇಸ್ರೇಲ್ ಸ್ಥಾಪನೆಯಾದ್ರೂ ಸಂಘರ್ಷ ಕಂಟಿನ್ಯೂ ಆಗಿದೆ. 4 ದೇಶ, 2 ನದಿ, ಇಸ್ರೇಲ್ಗಿಂತ 20 ಪಟ್ಟು ದೊಡ್ಡ ಜಾಗ. ಈ ಪ್ಲಾನ್ ನಲ್ಲಿ ಪೂರ್ವಕ್ಕೆ ಜೋರ್ಡನ್ ನದಿಯಿಂದ ವೆಸ್ಟ್ ಬ್ಯಾಂಕ್ ವರೆಗೆ, ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ತೀರದವರೆಗೆ, ಉತ್ತರಕ್ಕೆ ಸಿರಿಯಾ ಹಾಗೂ ಲೆಬನಾನ್ನ ಕೆಲ ಪ್ರದೇಶಗಳು, ದಕ್ಷಿಣಕ್ಕೆ ಈಜಿಪ್ಟ್ನ ಸಿನಾಯ್ ಪೆನಿನ್ಸುಲಾ ಪ್ರದೇಶ, ನೈಋತ್ಯಕ್ಕೆ ಗಾಜಾ ಸ್ಟ್ರಿಪ್, ಈಶಾನ್ಯಕ್ಕೆ ಗೋಲಾನ್ ಹೈಟ್ಸ್ ಸಿರಿಯಾದು. ಅಲ್ಲಿಯವರೆಗೆ ಇಸ್ರೇಲ್ನ ಗಡಿ ವಿಸ್ತರಿಸುವುದು ಈ ಪ್ಲಾನ್ನ ಗುರಿ. ತೋರಾದಲ್ಲಿ ಹೇಳಿದಂತೆ ನದಿಯಿಂದ ನದಿಗೆ ಅನ್ನೋರು ಇಡೀ ಜೋರ್ಡನ್, ಲೆಬನಾನ್, ಈಜಿಪ್ಟ್ನ ಸಿನಾಯ್ ಪೆನಿನ್ಸುಲಾ, ಸಿರಿಯಾದ ದೊಡ್ಡ ಭಾಗ, ಇರಾಕ್ನ ಪಶ್ಚಿಮ ಭಾಗ ಕೂಡ ತಮ್ಮದು ಅಂತ ಕ್ಲೇಮ್ ಮಾಡ್ತಾರೆ. ಇದೆಲ್ಲ ಸೇರಿದ್ರೆ ಇಸ್ರೇಲ್ಗೆ ಹೆಚ್ಚುವರಿಯಾಗಿ 5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಜಾಗ ಸೇರುತ್ತೆ.
ಅಂದ್ರೆ ಈಗಿರೋ ಇಸ್ರೇಲ್ಗಿಂತ 20 ಪಟ್ಟು ದೊಡ್ಡ ಭಾಗ. ಇದರ ಪ್ರಕಾರ ಹೋದ್ರೆ ಮಿಡಲ್ ಈಸ್ಟ್ ನಲ್ಲೇ ಇಸ್ರೇಲ್ 2ನೇ ಅಥವಾ 3ನೇ ಅತಿ ದೊಡ್ಡ ರಾಷ್ಟ್ರ ಆಗಿಬಿಡುತ್ತೆ. ಆದ್ರೆ ಇಷ್ಟೆಲ್ಲ ಅಲ್ಲ ಅಂದ್ರೂ ಕೂಡ ಸುಮಾರು 8,000 ಚದರ ಕಿಲೋಮೀಟರ್ ಜಾಗನಾದ್ರೂ ಸೇರಿಸ್ಕೊಳ್ಬೇಕು ಅನ್ನೋದು ಇವರ ಲೆಕ್ಕಾಚಾರ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟ್ ಅನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಸ್ರೇಲ್ಗೆ ಇದು ಯಾಕೆ ಇಂಪಾರ್ಟೆಂಟ್? ಆಗಲೇ ಹೇಳಿದ ಹಾಗೆ ಬೈಬಲ್ ನಲ್ಲಿ ಯಹೂದಿಗಳಿಗಾಗಿನೇ ಒಂದು ದೇಶ ಅಂತ ಹೇಳಿ ನಿರ್ಮಾಣ ಮಾಡೋದಾಗಿ ಪ್ರಾಮಿಸ್ ಮಾಡಲಾಗಿದೆ. ನಮ್ಮ ಧಾರ್ಮಿಕ ಭಾವನೆಯಿಂದ ಹಾಗೂ ಐತಿಹಾಸಿಕವಾಗಿ ನಮ್ಮ ಪೂರ್ವಜರು ಕಂಡಿರೋ ಗ್ರೇಟರ್ ಇಸ್ರೇಲ್ ನ ಕನಸು ನಮಗೆ ಇಂಪಾರ್ಟೆಂಟ್ ಅನ್ನೋದು ಇಸ್ರೇಲ್ ವಾದ. ಜೊತೆಗೆ ರಿವಿಷನಿಸ್ಟ್ ಝೈನಿಸ್ಟ್ ಅಂದ್ರೆ ಜಾಬೋಟಿನ್ಸ್ಕಿ ಹಾಗೂ ಶಿಷ್ಯರ ಪ್ರಕಾರ ಪೂರ್ತಿ ಪ್ಯಾಲೆಸ್ತೇನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿರೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಯಹೂದಿಗಳಿರೋ ಒಂದು ಸಣ್ಣ ದೇಶ. ಸೊ ಸುತ್ತಲೂ ಶತ್ರುಗಳಿರೋ ಈ ಪುಟಾಣಿ ರಾಷ್ಟ್ರ ಇದೆಯಲ್ಲ, ತನ್ನ ರಾಷ್ಟ್ರದ ಗಡಿಯನ್ನ ಎಷ್ಟಾಗುತ್ತಷ್ಟು ದೊಡ್ಡದು ಮಾಡಿಕೊಂಡು ಬಫರ್ ಝೋನ್ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರವನ್ನ ಕೂಡ ಹೊಂದಿದ್ದಾರೆ. ದೇಶದ ಗಡಿಗೆ ಬರೋ ಬೆದರಿಕೆಗಳನ್ನ ಮಟ್ಟ ಹಾಕಬೇಕು ಅಂತ, ಹಾಗೆ ಮಿಡಲ್ ಈಸ್ಟ್ ನಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನೂ ದೊಡ್ಡ ಮಾಡ್ಕೋಬೇಕು ಅಂತ. ಪ್ಯಾಲೆಸ್ತೇನ್ ಹಾಗೂ ಅರಬ್ ರಾಷ್ಟ್ರಗಳಿಂದ ವಿರೋಧ. ಇಸ್ರೇಲ್ ಏನಾದ್ರೂ ಗ್ರೇಟರ್ ಇಸ್ರೇಲ್ ಪ್ಲಾನ್ ಪ್ರಕಾರ ಏನಾದ್ರೂ ಆಕ್ಷನ್ ತಗೊಳಕ್ ಹೊರಟ್ರೆ ಪ್ಯಾಲೆಸ್ತೇನ್ ದೇಶದ ಕನಸು ನುಚ್ಚುನೂರಾಗತ್ತೆ. ಜೊತೆಗೆ 2 ಸ್ಟೇಟ್ ಸೊಲ್ಯೂಷನ್ ಕೂಡ ನೀರಲ್ಲಿ ಹೋಮ ಮಾಡದಂಗಾಗತ್ತೆ. ಇಸ್ರೇಲ್ ತನ್ನ ಗಡಿಯನ್ನ ವಿಸ್ತರಿಸಿಕೊಳ್ಳೋಕೆ ಮುಂದಾದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಕೂಡ ಆಗುತ್ತೆ. ಅಂದ್ರೆ ಸಿರಿಯಾದ ಗೋಲನ್ ಹೈಟ್ಸ್ ಆಲ್ರೆಡಿ ಅಲ್ಲಿ ಇಸ್ರೇಲ್ ಪ್ರಭಾವವನ್ನ ಸ್ಥಾಪನೆ ಮಾಡಿದೆ. ಆ ಜಾಗವನ್ನ ಪೂರ್ತಿ ಇಸ್ರೇಲ್ದು ಅಂತ ಹೇಳಿ ಅವರು ಸೇರಿಸ್ಕೊಳಕ್ ಹೊರಟಾಗ, ಈಜಿಪ್ಟ್ ಜೋರ್ಡನ್ನ ಕೆಲ ಪ್ರದೇಶಗಳನ್ನ ತಗೊಳಕ್ ಮುಂದಾದಾಗ ಇಂಟರ್ನ್ಯಾಷನಲ್ ಲಾ ಅಡ್ಡ ಬರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರದೇಶದ ಮೇಲೆ ಇಸ್ರೇಲ್ ಆಕ್ರಮಣ ಯಾಕೆ ಅಂತ ಈಜಿಪ್ಟ್, ಸಿರಿಯಾ, ಜೋರ್ಡನ್ ಹಾಗೂ ಪ್ಯಾಲೆಸ್ತೇನ್ಗಳು ವಿರೋಧ ಮಾಡ್ತಾನೆ ಬಂದಿದೆ. ಇನ್ನು ನೆತನ್ಯಾಹು ಈ ಪ್ಲಾನ್ಗೆ ಸಪೋರ್ಟ್ ಮಾಡಿದ ಮೇಲೂ ಕೂಡ ಇದಕ್ಕೆ ದೊಡ್ಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ನ ಈ ಪ್ಲಾನ್ ತುಂಬಾ ಅಪಾಯಕಾರಿಯಾಗಿದೆ, ಹಾಗೆ ಇದರಿಂದ ಈ ಭಾಗದಲ್ಲಿ ಸುಮ್ಮನೆ ಉದ್ವಿಗ್ನತೆ ಜಾಸ್ತಿ ಆಗುತ್ತೆ ನೋಡಿ ಹುಷಾರ್ ಅಂತ ಜೋರ್ಡನ್ ವಿದೇಶಾಂಗ ಸಚಿವಾಲಯ ಇತ್ತೀಚೆಗೆ ಇಸ್ರೇಲ್ನ ಮಿತ್ರರಾಗಿರುವಂತ ಈ ಜೋರ್ಡನ್ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. ಮತ್ತೊಂದ್ ಕಡೆ ಈಜಿಪ್ಟ್, ಸೌದಿ ಅರೇಬಿಯಾ ಕೂಡ ನೆತನ್ಯಾಹು ಹೇಳಿಕೆಯನ್ನ ಖಂಡಿಸಿವೆ. ಇಂತಹ ಹೇಳಿಕೆಯಿಂದ ಪ್ರಾದೇಶಿಕ ಅಸ್ಥಿರತೆ ಉಂಟಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ಹಮಾಸ್ ಕೂಡ ಇಸ್ರೇಲ್ ವಿರುದ್ಧ ಕಿಡಿಕಾರಿದೆ. ಇನ್ನು ಅಮೆರಿಕ, ಇಸ್ರೇಲ್ನ ಕೆಲ ಮಿತ್ರರು ಅಂದ್ರೆ ಬ್ರಿಟನ್, ಫ್ರಾನ್ಸ್, ಕೆನಡಾ ಅವ್ರಿಗೆ ಆಲ್ರೆಡಿ ಪ್ಯಾಲೆಸ್ತೇನ್ ದೇಶಕ್ಕೆ ಮಾನ್ಯತೆ ಕೊಡೋಕು ಮುಂದಾಗಿದ್ದಾರೆ. ಅಂತ ಟೈಮ್ನಲ್ಲಿ ಇಸ್ರೇಲ್ ಹಿಂಗೆ ಹೇಳಿದೆ, ಈಗ 3-4 ರಾಷ್ಟ್ರಗಳಲ್ಲಿ ನಾ ಜಾಗ ವಶಪಡಿಸಿಕೊಂಡು ಇಸ್ರೇಲ್ ದೊಡ್ಡ ಮಾಡ್ತೀವಿ ಅಂತ ಹೊರಟ್ರೆ ಅವ್ರೇನ್ ಸಪೋರ್ಟ್ ಮಾಡೋದಿಲ್ಲ. ಯುರೋಪಿಯನ್ ಯೂನಿಯನ್ ಈಗ ಆಲ್ರೆಡಿ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದೆ, ಈ ಹೇಳಿಕೆಗೆ, ನೆತನ್ಯಾಹು ಹೇಳಿಕೆಗೆ. ಇನ್ನು ಇಸ್ರೇಲ್ ಒಳಗೂ ಇದಕ್ಕೆ ಕೆಲವರಿಂದ ವಿರೋಧ ಇದೆ. ಇಸ್ರೇಲ್ನ ಸಿವಿಲ್ ಸೊಸೈಟಿ ಗ್ರೂಪ್ಗಳು ಹಾಗೂ ಕೆಲ ಪೊಲಿಟಿಕಲ್ ಪಾರ್ಟಿಗಳು ಇದು ಪ್ರಜಾಪ್ರಭುತ್ವ, ನೈತಿಕತೆ ಹಾಗೂ ಭದ್ರತೆ ಹಿತದೃಷ್ಟಿಯಿಂದ ನಮಗೆ ಅಪಾಯಕಾರಿ ಇದು ಈ ತರ ಎಲ್ಲ ಹೇಳಿಕೆ ಕೊಡೋದು. ನಮಗಂದ್ರೆ ಇಸ್ರೇಲ್ಗೆ ಎಕ್ಸ್ಟ್ರಾ ಭೂಮಿ ಕಬಳಿಸೋ ಉಸಾಬರಿನೇ ಬೇಡ, ನಮ್ಮ ಪಾಡಿಗೆ ಇರೋದ್ರಲ್ಲೇ ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಸ್ರೇಲ್ ಈಗ ಆಲ್ರೆಡಿ ಗಾಜಾದಲ್ಲಿ ಡೈಲಿ ದೊಡ್ಡ ದಾಳಿಗಳನ್ನು ಮಾಡ್ತಿದೆ. ಆಲ್ಮೋಸ್ಟ್ ಗಾಜಾವನ್ನ ಕಂಟ್ರೋಲಿಗೆ ತಗೊಂಡಾಗಿದೆ. ಇನ್ನುಳಿದ ಹಮಸ್ಗಳನ್ನ ಕೂಡ ಹುಡುಕಿ ಬೇಟೆಯಾಡ್ತಿದೆ. ಒಂದು ಕಾಲ್ ಭಾಗ ಗಾಜಾ ಮಾತ್ರ ಬಾಕಿ ಇರೋದು. ಅದನ್ನು ಕೂಡ ಪೂರ್ತಿ ವಶಕ್ಕೆ ತಗೊಳ್ತೀವಿ ಅಂತ ಹೇಳಿ ನೆತನ್ಯಾಹು ಡಿಕ್ಲೇರ್ ಮಾಡಿ ಆಗಿದೆ. ಸಾಧ್ಯತೆ ಅಲ್ಲ, ಅವರು ಡಿಕ್ಲೇರೇ ಮಾಡಿ ಆಗಿದೆ. ಇನ್ನೊಂದ್ ಕಡೆ ಮುಖ್ಯವಾಗಿರೋ ಮೇನ್ ಪ್ಯಾಲೆಸ್ತೇನ್, ವೆಸ್ಟ್ ಬ್ಯಾಂಕ್ ಪ್ರದೇಶ, ಅಲ್ಲೂ ಅದೇ ಕತೆ. ಅಲ್ಲೂ ಕೂಡ ಇಸ್ರೇಲ್ ಏನ್ ಮಾಡ್ತಿದೆ, ಯಹೂದಿಗಳನ್ನ ಅಲ್ಲಿ ಹೋಗಿ ಸೆಟಲ್ ಮಾಡಿ ಅಲ್ಲಿನ ಜನಸಂಖ್ಯೆಯ ಅನುಪಾತವನ್ನ, ಧಾರ್ಮಿಕ ಅನುಪಾತವನ್ನ ಚೇಂಜ್ ಮಾಡಿ ಯಹೂದಿಗಳನ್ನ ಹರಡ್ತಾ ಇದೆ. ಅಲ್ಲೂ ಕೂಡ ಬಹುತೇಕ ಜಾಗವನ್ನ ಈ ರೀತಿ ಸೆಟಲ್ಮೆಂಟ್ ಗಳನ್ನ ಮಾಡಿನೇ ಕಂಟ್ರೋಲಿಗೆ ತಗೊಂಡಿದೆ. ಅತ್ತ ಸಿರಿಯಾದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದ್ರ ಲಾಭ ಪಡೆದು ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಬಫರ್ ಝೋನ್ ನಿರ್ಮಿಸ್ತಾ ಇದೆ. ಸೊ ಈಗ ಇಸ್ರೇಲ್ ತನ್ನ ಗ್ರೇಟರ್ ಇಸ್ರೇಲ್ ಪ್ಲಾನ್ಗೆ ಪೂರಕವಾಗಿನೇ ಕೆಲಸ ಮಾಡುತ್ತಿರುವುದು ಸ್ಪಷ್ಟವಾಗಿದೆ. ಆದ್ರೆ ಇದು ಮುಂದೆ ಹೋಗ್ತಾ ಇನ್ನೂ ಸಿರಿಯಾದ ಒಳಗೆ ಆಳಕ್ಕೆ, ಈಜಿಪ್ಟ್ನ ಸಿನಾಯಿಗೆ, ಜೋರ್ಡನ್ಗೆ, ಲೆಬನಾನ್ಗೆ ಎಲ್ಲಾ ಕಡೆಗೂ ಇನ್ನೂ 4 ರಾಷ್ಟ್ರಗಳಿಗೆ ಹರಡುತ್ತಾ? ಹಂಗ ಹರಡಿದ್ರೆ ಮತ್ತೆ ಇಸ್ರೇಲ್ ಅರಬ್ ವಾರ್ ನಡೆಯುತ್ತಾ ಇನ್ನೊಂದ್ಸಲಿ? ಈ ಹಿಂದೆ ನಡೆದಿತ್ತಲ್ಲ ಅರಬ್ ಇಸ್ರೇಲಿ ಯುದ್ಧ, ಆತರ ಮತ್ತೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ? ಈ ರೀತಿ ಪ್ರಶ್ನೆಗಳು ಈಗ ನಿರ್ಮಾಣವಾಗಿವೆ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.